ಎಮ್ಮಿ ಕ್ಯಾರೆಟ್ ಅಲ್ವಾ. ವಾವ್, ಸಖತ್ತಾಗೈತೆ. ಫುಲ್ ನಾನೇ ಖಾಲಿ ಮಾಡಿಬಿಡ್ತೀನಿ ಅನಿಸುತ್ತೆ. Hey guys, welcome back to my YouTube channel and very good evening to all, and I request all of you to subscribe my YouTube channel. ಹಾಗೆಯೇ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಅಷ್ಟೇ ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವಾಗ ದೇವ್ರ ಮನೇನ ಕ್ಲೀನ್ ಮಾಡಿದೆ, ದೇವ್ರ ಪಾತ್ರೆನ ಕ್ಲೀನ್ ಮಾಡಬೇಕು ಇವಾಗ. ಸೊ ಬಿಕಾಸ್ ಟುಡೇ ಇಸ್ ಫ್ರೈಡೇನೋ, ನಾನು ಯಾವತ್ತೂ ಫ್ರೈಡೇ ಮಿಸ್ ಮಾಡೋದಿಲ್ಲ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ದಿನ ಫ್ರೈಡೇಗಳು ನಾನು ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲೋ ಒಂದೊಂದು ದಿನ ಮಿಸ್ ಆಗ್ಬೋದು ಅಷ್ಟೇ, ಬಟ್ ಮ್ಯಾಕ್ಸಿಮಮ್ ನಾನು ಯಾವುದೇ ಫ್ರೈಡೇನೂ ಮಿಸ್ ಮಾಡ್ದೇನೆ ನಾನು ಪೂಜೆ ಮಾಡ್ತೀನಿ. ಬಿಕಾಸ್ ನಮ್ಮ ಫಸ್ಟಿಂದನೂ ನಾವು ಹಾಗೆ ಮಾಡ್ಕೊಂಬಂದಿರೋದು, ಫ್ರೈಡೇ ದಿನ ಪೂಜೆ ಮಾಡ್ತೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ಫ್ರೈಡೇ ಪೂಜಾ. ಸೊ ಇಲ್ಲಿ ನಾನು ದೇವ್ರ ಪಾತ್ರೆ ವಾಶ್ ಮಾಡೋಣ ಅಂದ್ಬಿಟ್ಟು ಎತ್ತಿಟ್ಕೊತಿದ್ದೀನಿ. ಇದಿನ್ನೂ ವಾಶ್ ಮಾಡಿಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ವಾಶ್ ಮಾಡೋಕ್ಕೆ ಅಂದ್ಬಿಟ್ಟು. ಸೊ ನಾನು ಆಗಲೇ ಹೇಳ್ದಂಗೆ ಇದು ಫ್ರೈಡೇ ಲಾಗ್ ಆಗಿರುತ್ತೆ. ಸೊ ಲಾಸ್ಟ್ ಫ್ರೈಡೇ ನಮಗೆ ಹಾಲಿಡೇ ಇತ್ತು, ನಾನು ವರ್ಕೇನೂ ಹೋಗಿರಲಿಲ್ಲ. ಸೊ ತುಂಬ ಕೆಲಸ ಇತ್ತು ಮನೆಯಲ್ಲಿ. ಬೆಳಗ್ಗೆಯಿಂದ ಫುಲ್ ಮನೆ ಕ್ಲೀನ್ ಮಾಡಿದೆ, ಮನೆನ ಒರೆಸಿ ಗುಡಿಸಿ, ಅದಾದಮೇಲೆ ಕಿಚನ್ ಕ್ಲೀನ್ ಮಾಡಿದೆ, ಹಾಗೆ ಬಟ್ಟೆ ವಾಶ್ ಮಾಡೋದಿತ್ತು, ತುಂಬ ಕೆಲಸಗಳಿತ್ತು. ಸೊ ಇಷ್ಟೆಲ್ಲ ಕೆಲಸನ ಮುಗಿಸಿ ನಾನು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋಣ ಅಂತ ನಾನು ದೇವ್ರ ಪಾತ್ರೆನ ಕ್ಲೀನ್ ಮಾಡ್ತಿದ್ದೀನಿ. ಸೊ ಇಟ್ಸ್ ಅ ಬಿಗ್ಗೆಸ್ಟ್ ಟಾಸ್ಕ್ ಫಾರ್ ಮೀ ಟು ಕ್ಲೀನ್ ಪೂಜಾ ವೆಸಲ್ಸು, ಬಿಕಾಸ್ ಅದು ಸ್ಟೈನ್ ಎಲ್ಲ ಆಗಿರುತ್ತೆ ಅಲ್ವಾ. ಬಿಕಾಸ್ ನಾನು ಎವ್ರಿ ಡೇ ಅದನ್ನು ನೀಟಾಗಿ ಉಜ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗೆ ಮೇಲ್ಮೇಲೆ ಕ್ಲೀನ್ ಮಾಡಿಟ್ಟಿರ್ತೀನಿ. ತುಂಬ ಕೊಳೆ ಎಲ್ಲ ಇತ್ತು ಅದರಲ್ಲಿ. ಸೊ ಇವತ್ತು ಟೈಮ್ ಇತ್ತು, ಫ್ರೀಯಾಗಿದ್ದೆ ಅಲ್ವಾ, ನಿಧಾನಕ್ಕೆ ಇದನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ಸೊ ನನಗೆ ಸ್ಪೆಷಲಿ ಫ್ರೈಡೇ ಈವ್ನಿಂಗ್ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ. ಐ ಥಿಂಕ್ ತುಂಬ ಜನ ಹುಡುಗಿರಿಗೆ ಇದು ಇಷ್ಟ ಅನಿಸುತ್ತೆ. ಆ್ಯಂಡ್ ಐ ಫೀಲ್ ಒಂಥರ ಖುಷಿ ಅನಿಸುತ್ತೆ, ಪೀಸ್ಫುಲ್ಲಾಗಿರುತ್ತೆ, ಏನೋ ಒಂದು ಪಾಸಿಟಿವ್ ವೈಬ್ ಸಿಗುತ್ತೆ ನನಗೆ. ಸೊ ನಾನು ಹೇಳ್ದಂಗೆ ಫ್ರೈಡೇ ಈವ್ನಿಂಗ್ ಪೂಜೆನ ನಾನು ಮ್ಯಾಕ್ಸಿಮಮ್ ಮಿಸ್ ಮಾಡೋದಿಲ್ಲ. ಮೈ ಗಾಡ್, ನಾನೊಂದು 20 ಮಿನಿಟ್ಸ್ ತೊಗೊಂಡೆ ಅನಿಸುತ್ತೆ ಇಷ್ಟು ದೇವ್ರ ಪಾತ್ರೆನ ವಾಶ್ ಮಾಡೋದಕ್ಕೆ ಅಂದ್ಬಿಟ್ಟು. ಫೈನಲಿ ಕ್ಲೀನೆಲ್ಲ ಆಯಿತು. ಸೊ ಇಲ್ಲಿ ದೇವರ ಪಾತ್ರೆನೆಲ್ಲ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇವಾಗ ಪೂಜೆ ಮಾಡೋದೊಂದೇ ಬಾಕಿ. ಸೊ ಲೆಟ್ಸ್ ಡೂ ಪೂಜಾ ನಾವ್. ಸೊ ಬನ್ನಿ ಇವಾಗ ಪೂಜೆ ಮಾಡೋಣ. ಸೊ ಇಷ್ಟೇ ನಂದು ಸಿಂಪಲ್ ಪೂಜೆ ಮಾಡ್ತೀನಿ ನಾನು. ದೇವ್ರ ಮನೇಲಿ ಜಾಸ್ತಿ ಏನೂ ನಾನು ಐಟಮ್ಸ್ ಇಟ್ಟಿಲ್ಲ. 2 ದೀಪ ಇಟ್ಕೊಂಡಿದ್ದೀನಿ ಮತ್ತು 2 ಫೋಟೋಸ್ ಇಟ್ಕೊಂಡಿದ್ದೀನಿ. ಸೊ ಇವತ್ತು ನಂದು ಪೂಜೆ ಎಲ್ಲ ಮುಗ್ದಾದಮೇಲೆ ನಾನು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಸ್ಪೆಷಲ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಅದು ಬಂದ್ಬಿಟ್ಟು ಕ್ಯಾರೆಟ್ ಹಲ್ವಾ. ಸೊ ಬನ್ನಿ ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ.
ಆ್ಯಂಡ್ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಅಂದ್ಬಿಟ್ಟು ನಾನಿಲ್ಲಿ 3 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲನೂ ರಿಮೂವ್ ಮಾಡಿ ಅದನ್ನು ನೀಟಾಗಿ ಸಣ್ಣದಾಗಿ ತುರ್ಕೊಬೇಕು ನಿಧಾನಕ್ಕೆ. ಸೊ ಇಲ್ಲಿ ನೋಡ್ಬೋದು ನೀವು, ನಾನು 3 ಕ್ಯಾರೆಟ್ನ ತುರಿದಿಟ್ಕೊಂಡಾದ್ಮೇಲೆ ನನಗಿಷ್ಟು ಕ್ಯಾರೆಟ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಸ್ಟೀಲ್ ಪಾತ್ರೆನ ತೊಗೊಂಡು ಅದನ್ನು ಸ್ಟವ್ ಮೇಲಿಟ್ಟು ಸ್ಟವ್ನ ಆನ್ ಮಾಡಬೇಕು. ಅದಕ್ಕೆ ತುಪ್ಪ ಹಾಕ್ಕೊಬೇಕು ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡೋಕ್ಕೆ ಅಂದ್ಬಿಟ್ಟು. ಸೊ ತುಪ್ಪ ಇಲ್ಲ ಅಂದರೆ, ಅಥವಾ ನಿಮಗೆ ತುಪ್ಪ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಂದರೆ ನೀವು ನಾರ್ಮಲ್ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಅದು ಬಂದ್ಬಿಟ್ಟು 4 to 5 ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ತೊಗೊತಿದ್ದೀನಿ ನಾನು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡೋಕ್ಕೆ ಅಂದ್ಬಿಟ್ಟು. ಆ್ಯಂಡ್ ಇಲ್ಲಿ ನಾನು ಯೂಸ್ ಮಾಡ್ತಿರೋಂಥ ಡ್ರೈ ಫ್ರೂಟ್ಸ್ ಬಂದ್ಬಿಟ್ಟು ದ್ರಾಕ್ಷಿ, ಗೋಡಂಬಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಬಾದಾಮಿನ ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಕಾದ್ಮೇಲೆ ನೀವು ಅದಕ್ಕೆ ದ್ರಾಕ್ಷಿ, ಗೋಡಂಬಿನ ಹಾಕಿ ಫ್ರೈ ಮಾಡಬೇಕು. ಆ್ಯಂಡ್ ಒನ್ ಥಿಂಗ್ ನೀವು ನೆನಪಲ್ಲಿ ಇಟ್ಕೊಳ್ಳಿ, ಇದನ್ನು ಫ್ರೈ ಮಾಡಬೇಕಾದ್ರೆ ನಮ್ಮದು ಫ್ಲೇಮ್ ಬಂದ್ಬಿಟ್ಟು ಲೋ ಫ್ಲೇಮಲ್ಲಿ ಇರಬೇಕು. ಬಿಕಾಸ್ ಎಣ್ಣೆ ಜಾಸ್ತಿ ಕಾಯಿತು ಅಂದರೆ ಅದೆಲ್ಲ ಫುಲ್ ಸೀದೋಗ್ಬಿಡುತ್ತೆ. ಸೊ ಇವಾಗ ಆಗಿದೆ ಫ್ರೈ ಎಲ್ಲ. ನಾನು ಇದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೋತೀನಿ. ಸೊ ಅದಾದಮೇಲೆ ನಾವು ತುರಿದಿಟ್ಕೊಂಡಿರೋವಂಥ ಕ್ಯಾರೆಟ್ನ ಅಗೇನ್ ಸೇಮ್ ಪಾತ್ರೆನಲ್ಲೇ ಎಣ್ಣೆ ಇತ್ತಲ್ವ, ಸೊ ಅದಕ್ಕೇ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇಲ್ಲ ನಿಮ್ಮ ಹತ್ರ ತುಪ್ಪ ಇತ್ತು ಅಂದರೆ ಅಗೇನ್ ತುಪ್ಪದಲ್ಲೂ ನೀವು ಫ್ರೈ ಮಾಡ್ಕೊಬೋದು. ನಾನಿಲ್ಲಿ ಸೇಮ್ ಎಣ್ಣೆನ ಯೂಸ್ ಮಾಡಿದ್ದೆ ಅಲ್ವಾ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡೋಕ್ಕೆ ಅಂದ್ಬಿಟ್ಟು, ಅದೇ ಎಣ್ಣೆಗೆ ನಾನು ತುರಿದಿರೋಂಥ ಕ್ಯಾರೆಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಸೊ ಇದನ್ನು ಅಷ್ಟೇ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನಿಧಾನಕ್ಕೆ ಕ್ಯಾರೆಟ್ ಎಲ್ಲನೂ ಬೇಯುತ್ತೆ. ಯಾವುದೇ ಕಾರಣಕ್ಕೂ ನೀವು ಐ ಫ್ಲೇಮ್ಗೆ ಯಾವಾಗಲೂ ಇಟ್ಕೊಳ್ಳೋಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ ಅದು. ನಿಧಾನಕ್ಕೆ ನಾವು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಟ್ಟು ಸೀದೋಗುತ್ತೆ. ಒಂದು 15 ಮಿನಿಟ್ಸ್ ಟು 20 ಮಿನಿಟ್ಸು ನೀವು ಕ್ಯಾರೆಟ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಆಯಿಲಲ್ಲಿ. ಅದು ಕಲರ್ ಚೇಂಜು ನಿಮಗೆ ಗೊತ್ತಾಗುತ್ತೆ, ಯೆಲ್ಲೋ ಕಲರಿಗೆ ಬರುತ್ತೆ ಆರೆಂಜ್ ಕಲರಿಂದ. ಸೊ ಸ್ಟಿಕ್ಕಿಯಾಗೂ ಕೂಡ ಫೀಲ್ ಆಗುತ್ತೆ ಆವಾಗ ಕ್ಯಾರೆಟ್ ಬೆಂದಿದೆ ಅಂತ. ಸೊ 20 ಮಿನಿಟ್ಸ್ ನೀವು ಕ್ಯಾರೆಟ್ನ ಫ್ರೈ ಮಾಡಿ ಆದಮೇಲೆ ನೀವು ಅದಕ್ಕೆ ಮಿಲ್ಕ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ನಾನಿಲ್ಲಿ 1 ಗ್ಲಾಸ್ ಆಫ್ ಮಿಲ್ಕ್ನ ಆ್ಯಡ್ ಮಾಡಿದೆ. ಎಗೇನ್ ಅದು ಕೂಡ ಮಿಲ್ಕ್ ಅಬ್ಸಾರ್ಬ್ ಆಗೋ ತನಕ ನಾವು ಕ್ಯಾರೆಟ್ನ ನೀಟಾಗಿ ಫ್ರೈ ಮಾಡಬೇಕು. ಸೊ ಇದನ್ನು ಕೂಡ ನಾವು ಪದೇ ಪದೇ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಮತ್ತೆ ತಳ ಹಿಡ್ಕೊಂಡ್ಬಿಡುತ್ತೆ. ಸೊ ನಿಧಾನಕ್ಕೆ ಲೋ ಫ್ಲೇಮ್ ಇಲ್ಲ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಬೇಕು. ಸೊ ನಿಧಾನಕ್ಕೆ ಹಾಲು ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ ಕ್ಯಾರೆಟ್ಗೆ. ಸೊ ಹಾಲೆಲ್ಲ ಅಬ್ಸಾರ್ಬ್ ಆದಮೇಲೆ ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಬೇಕು. ನಾನು ಯಾವ ಗ್ಲಾಸಲ್ಲಿ ಮಿಲ್ಕ್ನ ತೊಗೊಂಡಿದ್ದೆ ಸೇಮ್ ಮೆಷರ್ಮೆಂಟು ನೀವು ಶುಗರ್ನ ತೊಗೊಬೇಕು. ಇಲ್ಲ ನಿಮಗೆ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕು ಅಂದರೆ ಅದೇ ಸೇಮ್ ಗ್ಲಾಸಲ್ಲಿ 3/4 ಗ್ಲಾಸು ಸಕ್ಕರೆನ ತೊಗೊಬೇಕು. ನಾನಿಲ್ಲಿ ಕಂಪ್ಲೀಟ್ 1 ಗ್ಲಾಸ್ ಮಿಲ್ಕ್ ಮತ್ತು 1 ಗ್ಲಾಸ್ ಶುಗರ್ನ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಸ್ವಲ್ಪ ಕ್ಯಾರೆಟ್ ಬಂದ್ಬಿಟ್ಟು ತೆಳುವಾಗುತ್ತೆ, ನಾವು ಸ್ವಲ್ಪ ಗಟ್ಟಿ ಆಗೋ ತನಕ ಎಗೇನ್ ಅದನ್ನು ಫ್ರೈ ಮಾಡ್ತಾನೆ ಇರಬೇಕು. ಆಮೇಲೆ ನಾನಿಲ್ಲಿ ಸ್ವಲ್ಪ ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಬಾದಾಮ್ ಪೌಡರು ಆಪ್ಷನ್ನು, ನಿಮಗೆ ಬೇಕಂದರೆ ಹಾಕ್ಕೊಬೋದು, ಇಲ್ಲಾಂದ್ರೂ ಕ್ಯಾರೆಟ್ ಹಲ್ವಾ ಚೆನ್ನಾಗೇ ಇರುತ್ತೆ. ಬಟ್ ನನಗೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರಲಿ ಅಂದ್ಬಿಟ್ಟು ನಾನು ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಬಾದಾಮ್ ಪೌಡ್ರ್ ಜೊತೆಗೆ ನೀವು ಸ್ವಲ್ಪ ಏಲಕ್ಕಿ ಮತ್ತು ಲವಂಗ ಇದ್ದರೆ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಜೊತೆಗೆ ಒಣಶುಂಠಿನ ತುರಿದ್ಬಿಟ್ಟು ಸ್ವಲ್ಪ ಪುಡಿ ಮಾಡಿ ಅದಕ್ಕೆ ಹಾಕಿದ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಆ್ಯಡ್ ಮಾಡಿ ಆದಮೇಲೆ ಇನ್ನೇನು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಬೇಕು. ಆ ಟೈಮಲ್ಲಿ ನೀವು ಫ್ರೈ ಮಾಡಿ ಇಟ್ಕೊಂಡಿರೋವಂಥ ದ್ರಾಕ್ಷಿ, ಗೋಡಂಬಿನ ಅದಕ್ಕೆ ಆ್ಯಡ್ ಮಾಡಬೇಕು. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ತಿಕ್ನೆಸ್ಸಿಗೆ ಬರುತ್ತೆ. ಅದಾದಮೇಲೆ ನೀವು ಸ್ಟವ್ ಆಫ್ ಮಾಡಿದ್ರೆ ನಿಮಗೆ ಈ ಥರ ಕ್ಯಾರೆಟ್ ಹಲ್ವಾ ಸಿಗುತ್ತೆ.
ನಾವು ದ ಕ್ಯಾರೆಟ್ ಹಲ್ವಾ ಈಸ್ ರೆಡಿ ಟು ಈಟ್. ಸೊ ನೋಡ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿದೆ, ಹಾಗೆಯೇ ಅದ್ರ ಮಧ್ಯೆ ಇರುವಂಥ ದ್ರಾಕ್ಷಿ ಗೋಡಂಬಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು. ಸೊ ನೋಡೋಣ ಟೇಸ್ಟ್ ಹೆಂಗಿದೆ ಅಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಮೈ ಕ್ಯಾರೆಟ್ ಹಲ್ವಾ ಈಸ್ ರೆಡಿ. ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ, ಆಮೇಲೆ ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಹೆಂಗಿದೆ ಅಂದ್ಬಿಟ್ಟು. ಬನ್ನಿ ನಾನು ಸರ್ವ್ ಮಾಡ್ತೀನಿ. ಆ್ಯಂಡ್ ಕ್ಯಾರೆಟ್ ಹಲ್ವಾನ ಮಾಡಿದ ತಕ್ಷಣ ತಿಂದರೆ ಅಷ್ಟೊಂದು ಟೇಸ್ಟು ಚೆನ್ನಾಗಿರಲ್ಲ ನನ್ನ ಪ್ರಕಾರ. ಅದನ್ನು ಸ್ವಲ್ಪ ಹೊತ್ತು ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದು ಕೂಲ್ ಆದಮೇಲೆ ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಕ್ಯಾರೆಟ್ ಹಲ್ವಾನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಡ್ತಿದ್ದೀನಿ. ಒಂದು 10 to 15 ಮಿನಿಟ್ಸ್ ಆದಮೇಲೆ ಅದನ್ನು ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. See here, carrot halwa is ready to eat. Me carrot halwa. Yes, see here, I'm gonna taste my carrot halwa ಹೆಂಗಿದೆ ಅಂದ್ಬಿಟ್ಟು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಸಿ ಹಿಯರ್, ಯಮ್ಮಿ. ವಾವ್, ಸಖತ್ತಾಗೈತೆ. ಫುಲ್ ನಾನೇ ಖಾಲಿ ಮಾಡಿಬಿಡ್ತೀನಿ ಅನಿಸುತ್ತೆ. ಆಯ್ತು. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟೊತ್ತು ನಿಮ್ಮ ಟೈಮ್ನ ನಾನು ವ್ಲಾಗ್ ನೋಡೋದಕ್ಕೆ ಅಂದ್ಬಿಟ್ಟು ಸ್ಪೆಂಡ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆಯೇ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವ್ಲಾಗ್ ನೋಡಿದ್ದಕ್ಕೆ. ಐ ಆಮ್ ಗೋನ್ ಟು ಎಂಡ್ ಮೈ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಲವ್ ಯು.